KCETಯ ಆಪ್ಷನ್ ಎಂಟ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮ ಡೆಂಟಲ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಆದರೆ MBBS ಮತ್ತು BMSನ ಕೌನ್ಸಿಲಿಂಗ್ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ? ಇನ್ನು ಯಾವಾಗ ಸ್ಟಾರ್ಟ್ ಆಗ್ತದೆ ಈ MBBS ಕೌನ್ಸಿಲಿಂಗ್? ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಹೋಗಿ ನಾನು KEಗೆ ಖುದ್ದಾಗಿ ಮಾತನಾಡಿದ್ದೇನೆ ಕಾಲ್ನಲ್ಲಿ. ಆ ಕಾಲ್ ರೆಕಾರ್ಡಿಂಗನ್ನು ಕೂಡ ನಿಮಗೆ ವಿಡಿಯೋದ ಅಂತ್ಯದಲ್ಲಿ ತೋರಿಸಲಿದ್ದೇನೆ. ಅದರ ಜೊತೆಗೆ ಮತ್ತೊಂದು ಪ್ರಶ್ನೆಯನ್ನು ನಾನು KEಗೆ ಕೇಳಿದ್ದೇನೆ. ಅದೇನೆಂದರೆ ಡೆಂಟಲ್ ಆಪ್ಷನ್ ಎಂಟ್ರಿಯನ್ನು ಬಿಟ್ಟಿದ್ದಾರಲ್ಲ, ಡೆಂಟಲ್ ಆಪ್ಷನ್ ಎಂಟ್ರಿಯಲ್ಲಿ ನಾವು ಏನಾದರೂ ಈಗ ಆಪ್ಷನ್ ಎಂಟ್ರಿಯನ್ನು ಮಾಡಿದರೆ ನಮಗೆ ಮುಂದೆ ನೀಟ್ MBBSನ ಒಂದು ಆಪ್ಷನ್ ಎಂಟ್ರಿ ಬಿಟ್ಟಾಗ ಅವಾಗ ನಾವು ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕು, ಅಥವಾ ಡೆಂಟಲ್ ಆಪ್ಷನ್ ಎಂಟ್ರಿಯನ್ನು ನಾವು ಅವಾಗಲೇ ಮಾಡ್ಬೋದಾ ಅಥವಾ ಈಗಲೇ ಮಾಡಲೇಬೇಕಾ ಅಂತ ನಾನು ಕೇಳಿದ್ದೇನೆ. ಅದಕ್ಕೂ ಕೂಡ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಪೂರ್ತಿಯಾದಂತಹ ಆಡಿಯೋನ ಕೇಳೋಣ ಬನ್ನಿ. ಈಗ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇರುವಂತಹ ಆಡಿಯೋ ನನ್ನ ಮತ್ತೆ KE ನಡುವೆ ನಡೆದಿರುವಂತಹ ಒಂದು ಸಂಭಾಷಣೆಯಾಗಿದೆ. ಬನ್ನಿ ಕೇಳೋಣ. ಹಲೋ. ಹಲೋ ಮೇಡಮ್, ನಮಸ್ತೆ ಮೇಡಮ್. ಹೇಳಿ. ನಮಸ್ತೆ ಸರ್, ಹೇಳಿ. ಮ್ಯಾಮ್, ನೀಟ್ದು ಇದು ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡ್ತಾರೆ ಮೇಡಮ್? ಮೆಡಿಕಲ್ದು ಗೌರ್ಮೆಂಟಿಂದ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು ಸರ್. ಆದಷ್ಟು ಬೇಗ ಕೊಡ್ತಾರೆ, ನಿಮಗೆ ಟೈಮಿಂಗ್ ಕೊಡ್ತಾರೆ. ಓಕೆ ಮೇಡಮ್, ಓಕೆ. ಅಂದರೆ ಇದು ಡೆಂಟಲ್ದು ಹೀಗೆ ಆಪ್ಷನ್ ಎಂಟ್ರಿ ಮಾಡಲೇಬೇಕಾ ಮೇಡಮ್? ಹೌದು ಹೌದು. ಅವಾಗ ಮಾಡಿದ್ರೆ ನಡೆಯಲ್ವಾ MBBS ಆದಮೇಲೆ? MBBS ಆದಮೇಲೆ ಇವಾಗ ಡೆಂಟಲ್ ಮಾಡ್ಕೊಳ್ಳಿ ಸರ್. MBBS ಆದಮೇಲೆ ನೀವು ಪ್ರಿಫರೆನ್ಸ್ನ ಚೇಂಜ್ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ. ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು. ಈ ಕಾಲ್ ರೆಕಾರ್ಡಲ್ಲಿ ನೀವು ಕೇಳಿಸ್ಕೊಂಡಿದ್ದೀರಾ. ನೀಟ್ನ ಆಪ್ಷನ್ ಎಂಟ್ರಿ ಇನ್ನೂ ಸ್ವಲ್ಪ ದಿವಸಗಳ ಕಾಲ ಲೇಟ್ ಆಗಲಿದೆ. ಅಂದರೆ ಇನ್ನೂ ಗೋರ್ಮೆಂಟ್ ಕಡೆಯಿಂದ ಅವರಿಗೆ ಯಾವುದೇ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಅಂತೆ. ಅಷ್ಟೇ ಅಲ್ಲದೆ ಡೆಂಟಲ್ ಆಪ್ಷನ್ ಎಂಟ್ರಿಯನ್ನು ಈಗಲೇ ಮಾಡ್ಕೊಂಡು ಬಿಡಿ ಅಂತ ಹೇಳ್ತಿದ್ದಾರೆ. ಯಾರ್ಯಾರು ಡೆಂಟಲ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಅವರು ಆಪ್ಷನ್ ಎಂಟ್ರಿಯನ್ನು ಹೀಗೆ ಮಾಡ್ಕೊಳ್ಳಿ. ಮುಂದೆ MBBSನ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಂದ ನಂತರ ನೀವು ಆಪ್ಷನ್ ಎಂಟ್ರಿಯನ್ನು ಚೇಂಜ್ ಮಾಡ್ಕೊಳ್ಳೋಕೆ ಬರುತ್ತೆ, ಅಂದರೆ ಪ್ರಿಯಾರಿಟಿಗಳನ್ನು ಚೇಂಜ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ವಿಡಿಯೋನ ಯಾರ್ಯಾರಿಗೆ ಇದು ಹೆಲ್ಪ್ಫುಲ್ ಆಗಲಿದೆ ಅವರಿಗೆ ಈ ವಿಡಿಯೋನ ಕಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಕಮೆಂಟ್ ಬಾಕ್ಸಲ್ಲಿರುವಂತಹ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.